ಪ್ರಕರಣದಲ್ಲಿ ರಾಹುಲ್ಗೆ ರಿಲೀಫ್. ಹುಬ್ಬಳ್ಳಿಯಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಪ್ರತಿಭಟನೆ, ಕಾಂಗ್ರೆಸ್ ಕಚೇರಿಯಿಂದ ಬಿಜೆಪಿ ಕಚೇರಿವರೆಗೆ ಮೆರವಣಿಗೆ. ಇತ್ತ ಮಂಡ್ಯ ಹಾಗೂ ಕೊಪ್ಪಳದಲ್ಲೂ ಕೂಡ ಕಾಂಗ್ರೆಸ್ ಪ್ರತಿಭಟನೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆಗೆ ಯತ್ನ, ಬ್ಯಾರಿಕೇಡ್ ಅನ್ನು ಹಾಕಿ ಕಾರ್ಯಕರ್ತರನ್ನ ತಡೆದಿದ್ದಾರೆ ಪೊಲೀಸರು. ಸುಮಾರು 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. नरेंद्र मोदी कांग्रेस मोदी ದುರುಪಯೋಗಪಡಿಸಿಕೊಂಡ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು. ಇದು ಹೋರಾಟ ಈಗಾಗಲೇ ಹಳ್ಳೂರವ್ರು ಹೇಳಿದಂತೆ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ಇಲ್ಲ ಸಲ್ಲದ ಒಂದು ಆಪಾದನೆ ಹಾಕಿ ಅವ್ರ ಮೇಲೆ ಕೇಸ್ ಹಾಕಿದ್ರು. ಇಡಿ ದುರುಪಯೋಗ ಮಾಡ್ತಾ ಇದ್ದಾರೆ, CBI ದುರುಪಯೋಗ ಮಾಡ್ತಾ ಇದ್ದಾರೆ. ಈಗಾಗಲೇ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ, ಆದರೂ ಸಹಿತ ಪ್ರಯತ್ನ ಮಾಡ್ತಿದ್ವಿ. ಯಾರೋ ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ ಅಂತೇಳಿ ಮಾಡ್ತಾರೆ. ಈಗ ನಾವು ಒಂದು ಮೋದಿ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ, ಅವ್ರ ಮೇಲೂ ಮತ್ತು CBI ಮತ್ತು ಇಡಿ ಕುಡಿಸ್ತಾರನೋ. ಹಾಗಾದ್ರೆ ಸ್ವಲ್ಪ ನೋಡ್ಬೇಕು, ಅದನ್ನು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದ್ರ ಹಿಂದೆ ಏನೈತಿ ನೋಡಿ ಮಾಡಬೇಕು. ಇದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ, ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಇವತ್ತು BJP ಆಫೀಸಿಗೆ ಮುತ್ತಿಗೆ ಹಾಕಿದ್ವಿ, ಇಡೀ ರಾಜ್ಯದಲ್ಲೇ ಅದನ್ನು ಕರೆ ಕೊಟ್ಟಿದ್ರು. ಇವತ್ತು ಕೇಂದ್ರ BJP ಸರ್ಕಾರ, ಇಂದು ಕೇಂದ್ರ BJP ಸರ್ಕಾರ ಎಲ್ಲ ನಮ್ಮ ದೇಶದ ಸಂವಿಧಾನ ಸಂಸ್ಥೆಗಳು